A is to B is equal to 2 is to 3, B is to C is equal to 3 is to 4, C is to A is equal to 4 is to 2, ಫೈಂಡ್ A is to B is to C ಅಂತ ಕೇಳಿದ್ದಾರೆ. ಸೊ ಇಲ್ಲಿ C is to A ಏನಾಗಿದೆ 4 is to 2 ಆಗಿದೆ. ಸೊ ಇಲ್ಲಿ ನಾವು 2 2 1 ಸೊ ಇದು 2 is to 1 ಅಂತ ಮಾಡ್ಕೋಬೋದು. 2 is to 1 ಅಂದ್ರೆ ಏನು 2/1. ಸೊ ಇದು ಏನಾಗುತ್ತೆ 2/1 ಅಂದ್ರೆ 2 ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ A is to B is to C is equal to ಕ್ವಶನ್ ಮಾರ್ಕ್. ಇದನ್ನು A is to B ಅಂದರೆ A/B, ನೆಕ್ಸ್ಟ್ B/C, ನೆಕ್ಸ್ಟ್ C/A ಅಂತ ಈ ಥರ ಬರ್ಕೋಬೋದು. ನೆಕ್ಸ್ಟ್ ಇಲ್ಲಿ A/B ಅಂದರೆ ಏನು 2/3, ನೆಕ್ಸ್ಟ್ ಈಸ್ ಟು B/C ಅಂದರೆ 3/4, ನೆಕ್ಸ್ಟ್ C/A ಅಂದರೆ 2/1 ಅಥವಾ 2 ನಂತರ ಆ್ಯಸ್ ಇಟ್ ಈಸ್ 2 ಹಾಗೆ ಇಡ್ಬೋದು. 2/1 ಅಂದರೂ ಬರಿಬೋದು, 2 ನಂತರ ಬರಿಬೋದು. ನೆಕ್ಸ್ಟ್ ಈಗ ಏನು ಮಾಡ್ಬೇಕು ನಾವು ಈ 2 ಇಂಟು ಈ ಕೆಳಗಡೆ ಡಿನಾಮಿನೇಟರ್ ಏನಿದೆಯಲ್ಲ 3ಯನ್ನು ಬಿಟ್ಟು ನೆಕ್ಸ್ಟ್ ಡಿನಾಮಿನೇಟರ್ಸ್ ಏನಿದಾವಲ್ಲ ಅವುಗಳನ್ನು ಇಂಟು ಮಾಡಬೇಕು. ಸೊ ಇಲ್ಲಿ ನೆಕ್ಸ್ಟ್ ಉಳಿದ ಡಿನಾಮಿನೇಟರ್ ಏನು 4, 2 ಇಂಟು 4 ಮಾಡಬೇಕು, 8 ಆಯಿತು. ನೆಕ್ಸ್ಟ್ ಈ 3ರಿಂದ ಕೆಳಗಿಂದ 4ನ್ನು ಬಿಟ್ಟು ಈ 3 ಏನು ಉಳಿದ ಡಿನಾಮಿನೇಟರ್ ಇದೆಯಲ್ಲ ಅದನ್ನು ನಾವೇನು ಮಾಡಬೇಕು ಇಂಟು ಮಾಡಬೇಕು. 3 ಇಂಟು 3 ಮಾಡಿದರೆ 9 ಬಂತು. ನೆಕ್ಸ್ಟ್ ಈಸ್ ಟು 2 ಕೆಳಗಡೆ ಡಿನಾಮಿನೇಟರ್ ಇರಲಿಲ್ಲ ಅಂದರೆ 1 ಇರುತ್ತೆ. ಸೊ ಅದನ್ನು ಬಿಟ್ಟು ನಾವು ಇಲ್ಲಿ 3 ಇಂಟು 4 ಇದೆಯಲ್ಲ ಅದನ್ನು ಮಾಡಬೇಕಾಗುತ್ತೆ. 2 ಇಂಟು 3 ಇಂಟು 4 ಮಾಡಿದಾಗ 4 12 24 ಆಯಿತು. ಸೊ ಇಲ್ಲಿ A is to B is to C ಏನು ಸಿಕ್ತು 8 is to 9 is to 24.